ಜಾಸ್ತಿ ಸಿಗ್ದಿರೋ ಹಾಗೆ ತಡಿಯಕ್ ನೋಡ್ತ್ಯಾ? ಅದಕ್ಕೆ ನಿನ್ನ ಕಿಡ್ನಾಪ್ ಮಾಡಿಸ್ಬಿಟ್ಟೆ. ಇವಾಗ ಅದ್ ಹೇಗ್ ತಡಿತೀಯ ಅಂತ ನಾನು ನೋಡ್ತೀನಿ. ಏ, ಯಾರ್ ನೀವು? ಎಲ್ ಕರ್ಕೊಂಡು ಹೋಗ್ತಿದ್ದೀರಾ? ಸೈಲೆಂಟ್ ಆಗಿರೋ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಯಾರು ನೀವು? ಸೈಲೆಂಟ್ ಆಗಿರೋ ಅಂತ ಹೇಳಿಲ್ವಾ? ಹಲೋ ಬೇಬಿ, ನಿನ್ ಫೋನ್ಗೆ ಕಾಯ್ತಾ ಇದ್ದೆ. ಅಲ್ಲೆಲ್ಲ ಓಕೆನಾ? ಅನ್ಕೊಂಡ್ ಹಾಗೆ ನಡೀತಿದೆ ಅಲ್ವಾ? ಎಲ್ಲ ಅನ್ಕೊಂಡ್ ಹಾಗೆ ಆಗ್ತಿತ್ತು ಮಾಮ್. ಆದ್ರೆ ಆ ವೈದೇಹಿ ಏನೋ ಪ್ಲಾನ್ ಮಾಡಿದ್ಲು. ಏನ್ ಪ್ಲಾನ್ ಮಾಡಿದಾಳೆ? ಮತ್ತೆ ಎಲ್ಲ ಹಾಳು ಮಾಡಕ್ ನೋಡ್ತಿದ್ದಾಳ? ಈ ಸಲ ಯಾವ ಪ್ರಾಬ್ಲಮ್ಮು ಬರಬಾರ್ದು ಬೇಬಿ. ಬರಲ್ಲ ಮಾಮ್. ವೈದೇಹಿ ಏನೋ ಪ್ಲಾನ್ ಮಾಡಿದಾಳೆ ಅಂತ ಅನುಮಾನ ಬಂದು ನಮ್ ಹುಡುಗರ್ನ ಕರ್ಸಿ ಕಿಡ್ನಾಪ್ ಮಾಡಿಸ್ಬಿಟ್ಟೆ. ನನ್ನ ನಿಲ್ ತಡೆಯೋಂಥವ್ರು ಯಾರೂ ಇಲ್ಲ ಮಾಮ್. ಆಸ್ತಿ ನಮ್ ಕೈವಶ ಆಗೋದು ಪಕ್ಕ. ನೀನು ಸೂಪರ್ ಬೇಬಿ. ಆದ್ರೂ ಕೂಡ ಕೊನೆವರೆಗೂ ನಿನ್ ಹುಷಾರಲ್ಲಿ ನೀನಿರ್ಬೇಕು. ಅಣ್ಣ, ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಬಿಟ್ಬಿಡಿ. ಅರ್ಥ ಮಾಡ್ಕೊಳ್ಳಿ ಅಣ್ಣ. ಅಲ್ಲಿ ನಾನು ಇರ್ಬೇಕು ಅಣ್ಣ. ನಾನು ಇಲ್ದೆ ಹೋದ್ರೆ ಅನ್ಯಾಯ ಆಗತ್ತಣ್ಣ. ಅಣ್ಣ ಪ್ಲೀಸ್ ಅಣ್ಣ, ನನ್ನನ್ನು ಬಿಟ್ಬಿಡಿ ಅಣ್ಣ. ಅಣ್ಣ ಕೈ ಮುಗಿತೀನಿ ಅಣ್ಣ, ಬಿಟ್ಬಿಡಿ. ಏಯ್, ಸೈಲೆಂಟ್ ಆಗಿ ಕೂತ್ಕೋ. ಒಂದು ಕಾಲದಲ್ಲಿ ನಾನೇ ಈ ಆಸ್ತಿನ ಸ್ವಂತ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಆದ್ರೆ ನನ್ನಿಂದ ಆಗ್ಲಿಲ್ಲ. ಈಗ ನಿನ್ ಕೈಲಾಗ್ತಾ ಇದ್ರೆ ಪಕ್ಕದಲ್ಲೇ ಇದ್ದು ನೋಡೋ ಅದೃಷ್ಟ ಇಲ್ಲ. ಆದ್ರೆ ಅದನ್ನೆಲ್ಲ ಲೈವ್ ನಲ್ಲಿ ನೋಡೋಕೆ ಅರೇಂಜ್ಮೆಂಟ್ಸ್ ಮಾಡು. ಅಷ್ಟೇ ತಾನೆ. ಅರೇಂಜ್ಮೆಂಟ್ಸ್ ಎಲ್ಲ ನಾನ್ ನೋಡ್ಕೋತೀನಿ ಮಾಮ್. ಇಲ್ಲಿ ನಡೆಯೋದೆಲ್ಲ ಲೈವ್ ಅಲ್ಲಿ ನೀವ್ ಅಲ್ಲಿಂದಾನೆ ನೋಡ್ತೀರಾ. ಇಡ್ತೀನಿ. ಬಿಡಿ. ಏನ್ ಬೇಕು ನಿಮ್ಗೆ? ನನ್ನನ್ನು ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಕಾಪಾಡಿ, ಯಾರಾದ್ರೂ ಕಾಪಾಡಿ. ಏಯ್, ಸೈಲೆಂಟ್ ಆಗಿ ಕೂತ್ಕೋ ಅಂತ ಹೇಳಿಲ್ವಾ? ಅಯ್ಯೋ, ಅಲ್ಲಿ ನನ್ನ ಗಂಡನ ಹುಟ್ಟಿದಬ್ಬ ಫಂಕ್ಷನ್ ನಡೀತಿದೆ. ನಾನು ಅಲ್ಲಿಗೆ ಹೋಗ್ಬೇಕಣ್ಣ. ಇಲ್ದೆ ಹೋದ್ರೆ ತುಂಬಾ ತೊಂದರೆ ಆಗತ್ತಣ್ಣ. ಗೊತ್ತು ಗೊತ್ತು ಕಣೆ. ಬೇಕು ಅಂತಾನೆ ಕರ್ಕೊಂಡ್ ಬಂದ್ವಿ. ನೀನಲ್ಲಿ ಇರಬಾರ್ದು ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಹೇಳ್ದಂಗೆ ಕೇಳಿದ್ರೆ ಕೆಲಸ ಆದ್ಮೇಲೆ ಬಿಟ್ಬಿಡ್ತೀವಿ. ನಮಗವ್ರು ಕಿಡ್ನಾಪ್ ಮಾಡಕ್ ಮಾತ್ರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಹೇಳ್ದಂಗೆ ಕೇಳ್ದೆ ಇದ್ರೆ ಬೇರೆನೆ ಕತೆ ಆಗುತ್ತೆ. ಏಯ್, ನಮಗ್ ಕಿಡ್ನಾಪ್ ಮಾಡಕ್ ಮಾತ್ರ ಹೇಳಿರೋದು. ಹೊರಗೋಗಲೇ, ಹೋಗೋ. ಏಯ್, ನೀನು ಹೋಗೋ. ನೋಡಿದ್ಯಲ್ಲ ಬೇಬೆ, ನಮ್ಮ ಹುಡುಗರು ಎಂತವ್ರು ಅಂತ. ಹೇಳಿದ್ ಕೇಳ್ಕೊಂಡು ಸೈಲೆಂಟ್ ಆಗಿರೋ. ತಲಹರಟೆ ಮಾಡಿದ್ಯೋ ಯಾರು ಕಾಪಾಡಕ್ಕಾಗಲ್ಲ.
ನಾನಲ್ಲಿ ಇರಬಾರ್ದು ಅಂತ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಇದು ಖಂಡಿತ ಶ್ರವಂತಿ ಕೆಲ್ಸನೇ. ಅಲ್ಲೇ ಇದ್ರೆ ಎಲ್ಲೊಳಗ ಆಸ್ತಿ ಸೇರಲ್ವೋ ಅನ್ನೋ ಭಯಕ್ಕೆ ಹೀಗೆ ಮಾಡಿದ್ದಾಳೆ. ಅಯ್ಯೋ, ಅವಳನ್ನ ಸೇಫಾಗಿ ಕರ್ಕೊಂಡು ಬಂದಿದ್ದೀರಾ ಕಣೋ. ಹೌದು ಅಣ್ಣ, ಎಲ್ಲ ನಾವು ಅನ್ಕೊಂಡಂಗೆ ಆಯ್ತು. ಎಲ್ಲ ನಾವು ಅನ್ಕೊಂಡಂಗೆ ಆಯಿತು, ಕೆಲಸ ಮುಗೀತು ಅನ್ಕೋಬಾರ್ದು ಕಣ್ರೋ. ಅಲ್ಲಿ ಫಂಕ್ಷನ್ ಮುಗಿಯೋವರೆಗೂ ಇಲ್ಲಿಂದ ಇವಳು ತಪ್ಪಿಸ್ಕೋಬಾರ್ದು. ಅಣ್ಣ ಕಟ್ಟಾಕಿದೀವಿ, ಎಲ್ಲಿಗೆ ಹೋಗಕ್ ಸಾಧ್ಯ? ತಪ್ಪಿಸ್ಕೊಂಡ್ರೆ ನಿಮ್ಮ ಪ್ರಾಣ ತೆಗೆದು ಬಿಡ್ತೀನಿ. ಇವನನ್ನೆಲ್ಲೋ ನೋಡಿರೋ ಹಾಗಿದೆಯಲ್ಲ, ಯಾರಿವನು? ಅಂದ್ರೆ ಅವತ್ತು ಸ್ವಾಮೀಜಿ ವೇಷದಲ್ಲಿ ಬಂದಿದ್ದು, ಅಜ್ಜಿಗ್ ಚಾಕುಲ್ ಚುಚ್ಚಿದ್ದು, ಶ್ರವಂತಿ ಜೊತೆ ಮಾತಾಡಿದ್ದು, ಇವಾಗ ನನ್ನ ಕಿಡ್ನಾಪ್ ಮಾಡಿದ್ದು ಎಲ್ಲ ನನ್ನ ಅನುಮಾನ ನಿಜಾನೇ. ಇದನ್ನೆಲ್ಲ ಮಾಡಿರೋದು ಅವನೇ, ಮಾಡಿಸಿರೋದು ಶ್ರವಂತಿ. ಇಂಥವ್ರನ್ನೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡಿದ್ದಾಳೆ ಅಂತಂದ್ರೆ ಅವಳು ಖಂಡಿತ ದೊಡ್ಡ ಕಿಲಾಡಿನೇ ಆಗಿರ್ಬೇಕು. ಅವಳಿಗೆ ಈ ಆಸ್ತಿ ಸಿಗಬಾರ್ದು, ಮನೇಲಂತೂ ಅವಳು ಇರ್ಲೇಬಾರ್ದು. ಹೇಳು ಬೇಬಿ. ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ ಮಾಮ್. ಫೀಡ್ ಬರ್ತಿದ್ಯಾ? ಒಂದ್ ನಿಮಿಷ ಬೇಬಿ, ನೋಡ್ತೀನಿರು. ಕಾಣಿಸ್ತಾ ಇದೆ ಬೇಬಿ. ನನಗೆ ಆಸ್ತಿ ಕೊಡೋದು, ಇಲ್ಲಿ ನಡೆಯೋ ಎಲ್ಲಾ ವಿಷಯನೂ ನೀನ್ ಲೈವ್ ಅಲ್ಲಿ ಆರಾಮಾಗಿ ನೋಡು ಮಾಮ್. ಓಕೆ ಬೇಬಿ, ನಾನು ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಮಾಮ್, ಕೇಕ್ ಬರೋ ಟೈಮ್ ಆಯ್ತು, ನಾನು ಆಮೇಲೆ ಮಾಡ್ತೀನಿ. ಶ್ರವಂತಿ, ಎಲ್ರೂ ಇದಾರಲ್ವಾ? ಕ್ಯಾಂಡಲ್ಸ್ ಅನ್ನು ಹಚ್ಚು. ಒಂದ್ ನಿಮಿಷ. ವೈದೇಹಿಯಲ್ಲಿ ವೈದೇಹಿ 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 ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ. ಅವಳಿಲ್ಲೇ ಇರ್ಬೇಕಾಗಿತ್ತಲ್ಲ ಬಾವಾ. ಅಂದ್ಮೇಲೆ ಎಲ್ಲಿ ಹೋದ್ಲು? ಯಾಕಂದ ಟೆನ್ಷನ್ ಮಾಡ್ಕೋತಾ ಇದ್ಯಾ? ಇಲ್ಲೇ ಎಲ್ಲೋ ಇರ್ತಾಳೆ ಬಿಡು. ರಂಗ, ನೀನ್ ಮೇಲ್ ಹೋಗಿ ನೋಡ್ಕೊಂಡ್ ಬಾ. ಸರಿ ಅಮ್ಮೋರೆ.
ವೈದೇಹಿ ಬರ್ಲಿಲ್ಲ ಅಂದ್ರೆ ಕೇಕ್ ಕಟ್ ಮಾಡೋದಿಲ್ವೋ ಹೇಗೆ? ಅಪ್ಪಿ ತಪ್ಪಿ ಶ್ರವಂತಿ ಮಾಡಿರೋ ಪ್ಲಾನ್ ಎಲ್ಲ ಮತ್ತೆ ಫ್ಲಾಪ್ ಆಗುತ್ತಾ? ಅಮರೇ, ವೈದೇಹಿ ಅಮ್ಮೋರು ಇಲ್ಲೂ ಇಲ್ಲ. ಮೇಲೂ ಇಲ್ವಾ? ಇಲ್ಲೂ ಇಲ್ಲ, ಮೇಲೂ ಇಲ್ಲ ಅಂದ್ರೆ ಇನ್ನೇ ಹೋದ್ಲು. ಇಷ್ಟ ಆಗದೆ ಯಾರಿಗೂ ಹೇಳ್ದೆ ಇಲ್ಲಿಂದ ಹೊರಟೋದ್ಲೇನೋ? ಉರ್ಮಿಳಾ, ಏನ್ ಮಾತಾಡ್ತಾ ಇದೀಯಾ? ದೇವಾಂಶ್ ಹುಟ್ಟದಬ್ಬ ವೈದೇಹಿಗೆ ಇಷ್ಟ ಆಗಲ್ವಾ? ಅವ್ರ ಹುಟ್ಟದಬ್ಬ ಅಂದ್ರೆ ಇಷ್ಟಾನೆ. ಆದ್ರೆ ಇವತ್ತು ಮಾವ ನಂಗೆ ಆಸ್ತಿ ಕೊಡ್ತಿದಾರಲ್ಲ, ಅದಿಷ್ಟ ಆಗದೆ ಎಲ್ಲ ಹೋಗಿರ್ಬೇಕೇನೋ. ಅಷ್ಟೇ ಬಿಡು, ಸೌತಿ ಬೇರೆ ಆಗಿದ್ಯಾ, ಆಸ್ತಿ ಬೇರೆ ಕೊಡ್ತಿರೋದ್ರಿಂದ ಸಹಿಸ್ಕೊಳ್ದೆ ಹೊಟ್ಟೋಗಿದ್ದಾಳೆ. ಎಷ್ಟೇ ಆದ್ರೂ ಅನಾಥೆ ಅಲ್ವಾ? ಕೊನೆಗೋಳ್ ಬುದ್ಧಿನ ತೋರಿಸ್ಬಿಟ್ಲು. ನೋಡಮ್ಮ, ನಿನಗಾಗಲೇ ಹೇಳಿದೆ ಅನಾಥೆ ಅನ್ಬೇಡ ಅಂತ, ಮತ್ತೆ ಅದನ್ನೇ ಹೇಳ್ತಾ ಇದೆಯಲ್ಲ. ನಾವು ತಂದೆ ತಾಯಿ ಇದ್ದೀವಿ, ಇಲ್ಲಿ ನೋಡು ಗಂಡ ಅತ್ತೆ ಮಾವನೂ ಇದ್ದಾರೆ, ಇನ್ನು ಹೇಗೆ ಅವಳು ಅನಾಥೆ ಆಗ್ತಾಳೆ? ಹೇಳೋದು ಅರ್ಥ ಆಗಲ್ವಾ? ಇಲ್ಲ ಹಾಗೆ ಮಾತಾಡೋ ಚಟನ. ಅಯ್ಯೋ, ಏನ್ ಚಿಕ್ಕಪ್ಪ ನೀವು, ನಾನೇನಾದ್ರೂ ಬೇಕು ಅಂತ ಹೇಳದ್ನಾ? ಅವ್ರ ನಡವಳಿಕೆ ಹೇಗಿದ್ಯೋ ಹಾಗೆ ನಾವು ಮಾತಾಡ್ತೀವಿ. ಇಲ್ಲ ಅಂದ್ರೆ ವೈದೇಹಿ ಇಲ್ಲಿಂದ ಹೋಗೋದಕ್ಕೆ ಬೇರೆ ಕಾರಣ ಇದೆಯಾ ಹೇಳಿ? ಬೆಳಗ್ಗೆಯಿಂದ ಅವಳೇ ಎಲ್ಲಾ ಕೆಲ್ಸನೂ ಹತ್ರ ನಿಂತ್ ಮಾಡಿಸಿ ಕರೆಕ್ಟಾಗಿ ಕೇಕ್ ಕಟ್ ಮಾಡೋ ಸಮಯಕ್ಕೆ ಅವಳು ಇಲ್ಲಿಂದ ಹೊರಟೋದ್ರೆ ಏನ್ ಅನ್ಕೋಬೇಕು ಅಂತ ನೀವೇ ಹೇಳಿ. ಅಷ್ಟಕ್ಕೂ ಏನೇ ಸಮಸ್ಯೆ ಇದ್ರೂ ಗಂಡನ್ ಹುಟ್ಟದಬ್ಬಕ್ಕೆ ಕೇಕ್ ಕಟ್ ಮಾಡೋ ಸಮಯಕ್ಕೆ ಅವಳು ಇರ್ಬೇಕಲ್ವಾ? ಆದ್ರೂ ಇಲ್ಲಿಂದ ಹೋಗಿದಾಳೆ ಅಂದ್ರೆ ಶ್ರವಂತಿಗೆ ಆಸ್ತಿ ಕೊಡ್ತಿದ್ದಾರೆ ಅನ್ನೋ ಹೊಟ್ಟೆ ಕಿಚ್ಚಲ್ದೆ ಮತ್ತಿನ್ನೇನಿರುತ್ತೆ? ನೀವೇ ಹೇಳಿ ಚಿಕ್ಕಪ್ಪ. ಸರಿ ಹೋಗ್ಲಿ ಬಿಡಿ, ಅವ್ರವ್ರ ಬುದ್ಧಿ ಅವ್ರವ್ರಿಗೆ, ಅದಕ್ ನಾವೇನ್ ಮಾಡಕ್ಕಾಗತ್ತೆ? ದಿವಾಂಶ್, ಎಲ್ರೂ ವೇಟ್ ಮಾಡ್ತಾ ಇದ್ದಾರೆ, ಕೇಕ್ ಕಟ್ ಮಾಡು. ಕೇಕ್ ಕಟ್ ಮಾಡಿ ಬಾವಾ. ವೈದೇಹಿ ಮೊದಲು ಇಲ್ಲಿಗೆ ಬರಬೇಕು. ನಾನು ಅಲ್ಲಿವರೆಗೂ ಕೇಕ್ ಕಟ್ ಮಾಡೋದಿಲ್ಲ. ಪಕ್ಕದಲ್ಲಿ ನಾನಿದೀನ್ ತಾನೆ, ಇನ್ನೂ ಏನ್ ಇವನು ವೈದೇಹಿ ವೈದೇಹಿ ಅಂತ ಜಪ ಮಾಡ್ತಿದ್ದಾನೆ? ಇಷ್ಟ ಇಲ್ದೆ ಹೋದ್ಮೇಲೆ ಇನ್ನೂ ಅವಳಿಗೋಸ್ಕರ ಯಾಕೆ ನೀನ್ ವೇಟ್ ಮಾಡ್ತಿದ್ಯಾ ದೇವಾಂಶ್? ಇಷ್ಟ ಇಲ್ಲ ಅಂತ ನಿಮ್ಮ ಹತ್ರ ಹೇಳಿಲ್ಲ ಅದಕ್ಕೆ? ಇಲ್ಲ ಅಲ್ವಾ? ಅಯ್ಯೋ, ಸಿಚುವೇಶನ್ ನೋಡಿ ಇಷ್ಟು ಕ್ಲಿಯರ್ ಆಗಿ ಅರ್ಥ ಆಗ್ತಿದ್ರು ಏನು ಹೇಳಿದ್ಲಾ ಹೇಳಿಲ್ವಾ ಅಂತ ಕೇಳ್ತಿದ್ಯಲ್ಲ ದೇವಾಂಶ್. ಸಾಕತ್ಗೆ ಸಾಕು. ನಮಗೆ ಮಾತಾಡೋಕೆ ಚೆನ್ನಾಗಿ ಬರುತ್ತೆ ಅಂದ ಮಾತ್ರಕ್ಕೆ ನಾವು ಹೇಳಿದ್ದೆಲ್ಲ ಸತ್ಯ ಆಗೋದಿಲ್ಲ. ವೈದೇಹಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳಿಗೆ ಏನೇ ಸಮಸ್ಯೆ ಬಂದರೂ ಒಂದು ನೇರವಾಗಿ ಹೇಳ್ತಾಳೆ, ಇಲ್ಲಾಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾಳೆ.
ಅದನ್ನ ಬಿಟ್ರೆ ಹೇಳ್ದೆ ಕೇಳ್ದೆ ಈ ರೀತಿ ಎಲ್ಲ ಮಾಡಲ್ಲ ಅವಳು. ಹೌದಪ್ಪ, ಈಗ ವೈದೇಹಿ ಇಲ್ಲಿಲ್ಲ ಅಂತಂದ್ರೆ ಅದಕ್ಕೇನೋ ಕಾರಣ ಇದೆ. ಅಷ್ಟೇ ಹೊರತು ಸ್ವಾರ್ಥದಿಂದ ಯೋಚನೆ ಮಾಡಿ ಇಂಥ ಸಂದರ್ಭದಿಂದ ದೂರ ಇರೋದಕ್ಕೆ ನನ್ನ ಮಗಳು ಯಾವತ್ತೂ ಇಷ್ಟಪಡೋದಿಲ್ಲ. ಎಲ್ರೂ ಹೊರಟೋಗ್ತಿದ್ದಾರೆ, ಫಂಕ್ಷನ್ ನಿಂತೋಗುತ್ತಾ ಹೇಗೆ? ಶೂ ಅಷ್ಟಕ್ಕೂ ಈಗ ವೈದೇಹಿ ಎಲ್ಲಿ ಹೋಗಿದ್ದಾಳೆ? ಗೊತ್ತಿಲ್ಲ ಅಪ್ಪ. ಇನ್ನು ಎಷ್ಟೊತ್ತು ಅಂತ ಹೀಗೆ ಕಾಯ್ತೀಯ ಕಂದ? ಗೆಸ್ಟ್ಗಳೆಲ್ಲ ವೇಟ್ ಮಾಡ್ತಾ ಇದ್ದಾರೆ. ಬೇಜಾರು ಮಾಡ್ಕೊಂಡೇ ಇಲ್ಲಿಂದ ಹೋಗಿದಳೋ ಇಲ್ಲ ಬೇರೆ ಕಾರಣದಿಂದ ಹೋಗಿದಳೋ? ಅದೇನೇ ಆಗಿದ್ರು ಮತ್ತೆ ಬರ್ತಾಳಲ್ಲ. ಮೊದಲು ಕೇಕ್ ಕಟ್ ಮಾಡು. ಏನಮ್ಮ, ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅನ್ಕೊಂಡಿದ್ದೀರಾ? ಏನ್ ನೀವು? ಅವಳು ಇದ್ರೇನು ಇಲ್ದೆ ಹೋದ್ರೆ ಏನು ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ವೈದೇಹಿ ಅಮ್ಮ ಅವಳು ನನ್ನ ಪ್ರಾಣ. ನಾವಿಬ್ರು ಒಬ್ರನ್ನೊಬ್ರನ್ನ ಎಷ್ಟು ಪ್ರೀತಿಸಿದ್ವಿ ಅಂತ ನಿನಗ್ ಗೊತ್ತಿರೋಷ್ಟು ಇನ್ಯಾರಿಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ನೀನೇ ಹೀಗೆ ಮಾತಾಡ್ತಿದ್ಯಲ್ಲಮ್ಮ. ವೈದೇಹಿ ಬರ್ಲಿಲ್ಲ ಅಂತ ಕೇಕ್ ಕಟ್ ಮಾಡದೆ ಇರೋದು ಓಕೆ, ಆದ್ರೆ ಶ್ರವಂತಿಗೆ ಆಸ್ತಿ ಕೊಡೋಕೇನಂತೆ? ಅಷ್ಟಕ್ಕೂ ನನಗೆ ಸಂತೋಷ ಆದ್ರೂ ದುಃಖ ಆದ್ರೂ ಅದನ್ನ ಹಂಚ್ಕೊಳ್ಳೋಕೆ ವೈದೇಹಿನೇ ಬೇಕು ಅನ್ಕೊಳ್ಳೋ ನಾನು. ಅಂಥದ್ರಲ್ಲಿ ವೈದೇಹಿ ಎಲ್ಲಿ ಹೋದ್ಲು, ಏನ್ ಮಾಡ್ತಿದ್ದಳು ಅಂತ ಗೊತ್ತಿಲ್ಲದೆ ನಾನು ಕೇಕ್ ಕಟ್ ಮಾಡಿ ಸಂತೋಷವಾಗಿ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ ಅಮ್ಮ? ವೈದೇಹಿ ಕಾಣಿಸ್ದೇ ಇರೋ ಈ ಸಮಯದಲ್ಲಿ ಇಲ್ಲಿ ಇಷ್ಟೊತ್ತು ಮಾತಾಡ್ತಿರೋದೇ ಹೆಚ್ಚು. ಎಲ್ಲಿದ್ದಳೋ ಹುಡುಕ್ಬೇಕು. ನಿಂತ್ಕೊಳ್ಳೋ. ಎಲ್ಲಿಗೆ ಈ ಸಮಯದಲ್ಲಿ? ಎಲ್ಲಿ ಅಂತ ಹುಡುಕ್ತ್ಯಾ? ಇಲ್ಲೇ ಎಲ್ಲೋ ಇರ್ತಾಳೆ ಕಣೋ. ರಂಗ, ವಾಲಿ, ಹೇಳಿ ದೊಡಮ್ಮ. ನೀವಿಬ್ರು ಹೋಗಿ ಹುಡುಕಿ. ಓಕೆ. ಹೊರಗಡೆ ಯಾರಾದ್ರೂ ನೋಡಿದ್ರ ಅಂತ ಕೇಳಿ. ಆಯ್ತು ಅಮ್ಮವ್ರೆ. ಅವಳು ಬರಲ್ಲ, ಖಂಡಿತ ಬರಲ್ಲ. ಆಸ್ತಿ ನನ್ ಕೈವಶ ಆಗತ್ತೆ. ನೀನ್ ಕೇಕ್ ಅನ್ನು ಕಟ್ ಮಾಡ್ಬೇಕಾಗತ್ತೆ. ಇದೇ ರೈಲ್ವೆ ಗೇಟ್ ಅಲ್ವಾ? ಅಕ್ಕನ್ ಎಲ್ಲಿ ಕರ್ಕೊಂಡೋದ್ರು ಅವರು? ಏನು ಗೊತ್ತಾಗ್ತಿಲ್ವಲ್ಲ. ದೇವ್ರೆ, ಅಕ್ಕಂಗೆ ಏನು ಆಗ್ದಾರಂಗೆ ನೀನೇ ಕಾಪಾಡಬೇಕು. ಶ್ರೀರಾಮ, ನೀನೇ ದಾರಿ ತೋರಿಸ್ಬೇಕು. ಅಮ್ಮ ಅಮ್ಮ ಅಮ್ಮ. ಇದೇ ಕಾರು ಅಂದ್ರೆ ಅಕ್ಕ ಇಲ್ಲೇ ಎಲ್ಲ ಇರ್ತಾಳೆ.